ನಮ್ಮ ಕ್ಷೇತ್ರದಲ್ಲಿ 200 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸವುಳ್ಳಂತ ಒಂದು ಪ್ರಸಿದ್ಧವಾದಂಥ ಸ್ಥಳ. ಇಲ್ಲಿ ಒಂದು ಲಿಂಗ ಸ್ಥಾಪನೆ ಆದಂತಹ ಜಾಗ ಇದೆ. ಆ ಬೆಟ್ಟದ ಮೇಲೆ ನೀರು ಯಾವಾಗಲೂ ಕೂಡ ಅಭಿಷೇಕಕ್ಕೆ ತಾಂಡವಾಡ್ತಾ ಇರ್ತಾರೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಈ ಭಾಗದ ಜನರೆಲ್ಲ ಬಹಳ ಭಕ್ತಿಪೂರ್ವಕವಾಗಿ ಈ ಶಿವನ ಆರಾಧನೆಗೆ ಇವತ್ತು ನಮ್ಮ ಅಜ್ಜನ ಮಠ ವೀರಗ ಗಂಗಾಧರೇಶ್ವರ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ಮಠದ ಪೂಜ್ಯ ಶ್ರೀ 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 ರಂಭಾಪುರಿ ಶ್ರೀಗಳು ಇವತ್ತು ಬಂದು ಇಲ್ಲಿ ಅವರು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಇಲ್ಲಿ ಇದಕ್ಕೊಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿ ಇರ್ಬೋದು, ಈಗ ಈ ಕ್ಷೇತ್ರದ ಶಾಸಕನೂ ಕೂಡ ಇದ್ದೀನಿ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ದೇನೆ. ಸೊ ನಮ್ಮೆಲ್ಲರೂ ಕೂಡ ನಂಬಿಕೆ, ಈ ಊರ ಜನ ಎಲ್ಲ ಸ್ವಂತ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಿಜ್ಜಳ್ಳಿ ಬಹಳ ಇತಿಹಾಸ ಉಳ್ಳಂತ ಊರಿದು. ಬಿಜ್ಜರ ಕಾಲದಿಂದ ಕೂಡ ಈ ಹಳ್ಳಿಗೆ ಬಹಳ ಪ್ರಸಿದ್ಧವಾಗಿ ಇತಿಹಾಸ ಇದೆ. ಸೊ ಎಲ್ಲ ಭಕ್ತಾದಿಗಳು ಈ ಹೋಬಳಿ ಎಲ್ಲ ಭಕ್ತಾದಿಗಳೆಲ್ಲ ಕೂಡ ಬಂದು ಇಲ್ಲಿ ಇವತ್ತು ಪೂಜೆ ಮಾಡಿಕೊಂಡು ಇದನ್ನು ಪರಂಪರೆನ ಉಳಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮತ್ತು ಡಿ ಕೆ ಸುರೇಶ್ ಅವರು ಇವ್ರಿಗೆಲ್ಲ ಏನು ಪ್ರೋತ್ಸಾಹ ಕೊಡಬೇಕು ಕೊಡ್ತಾ ಇದ್ದೀವಿ. ಸೊ ನಾನು ಕೂಡ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೋಗಿ ನೋಡಬೇಕು ಅಂತೇಳಿ. ಈ ಬೆಟ್ಟ ಕಷ್ಟ ಇರ್ಬೋದು, ಶ್ರಮಕ್ಕೆ ಫಲ ಇದೆ ಅಂದ್ಬಿಟ್ಟು ಎಲ್ಲ ದೇವರು ಕೂಡ ಬೆಟ್ಟದ ಮೇಲೆ ಇದ್ದಾರೆ. ವೆಂಕಟೇಶ್ವರನೂ ಇದ್ದಾರೆ, ಚಾಮುಂಡಿನೂ ಇದೆ. ಎಲ್ಲ ಬೆಟ್ಟದ ಮೇಲೆ ದೇವ್ರು ಕೂತಿದ್ದಾರೆ. ನಾನು ಅನೇಕ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಕೊಂಡು ಬಂದಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರೋಂಥ ಈ ಪುಣ್ಯ ಕ್ಷೇತ್ರ ಶಿವಾಜಮೂರ್ತಿ ನನ್ನ ಹೆಸರಿಗೆ ಅರ್ಕೆ ಮಾಡ್ಕೊಂಡಂಥ ಕಾಡಿನಲ್ಲಿ ಇರ್ತದೆ. ಇವತ್ತು ಬಂದು ನಾನಿಲ್ಲಿ ಬಹಳ ಸಂತೋಷದಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಸರ್, ಸಿದ್ದರಾಮಯ್ಯ ಅವರು OBC ರಾಷ್ಟ್ರೀಯ ಮಂಡಳಿ ಸಲಹಾ ಅಧ್ಯಕ್ಷ ಆಗಿರ್ತಾರೆ. ಆದರೆ ಇದನ್ನೇ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ಅವ್ರನ್ನ ಸೆಂಟ್ರಲ್ಲೇ ಕಳಿಸೋದಕ್ಕೆ, ಇಲ್ಲಿಂದ ಇಳಿಸೋದಕ್ಕೋಸ್ಕರ ಇದನ್ನ ಪ್ಲಾನ ಕೊಟ್ಟಿದ್ದಾರೆ. ಏನಿಲ್ಲ ನೋಡಿ, ನಮ್ಮ ರಾಜ್ಯ ಅಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ಅದು ನಾನು ಸಿದ್ದರಾಮಯ್ಯನ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ನಾನೇ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿ ಅಂತ ಅಂದ್ಬಿಟ್ಟು, ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ. ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು MP ಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರವರು ನ್ಯಾಷನಲ್ ಲೆವೆಲಲ್ಲಿ OBCಗಳೇ. ಸೊ ಲಿಂಗಾಯತಲ್ಲೂ OBCಗಳಿದ್ದಾರೆ, ಬಡವರಿದ್ದಾರೆ. ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ. ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ. OBC ಡಿಪಾರ್ಟ್ಮೆಂಟ್ ಇದೆ, SC ಡಿಪಾರ್ಟ್ಮೆಂಟ್ ಇದೆ, ರೈತರ ವಿಭಾಗ ಇದೆ, ಮೈನಾರಿಟಿ ವಿಭಾಗ ಇದೆ. ಮೈನಾರಿಟಿಗೆ ಜೈನು ಸೇರ್ತಾರೆ, ಕ್ರಿಶ್ಚಿಯನ್ನು ಸೇರ್ತಾರೆ, ಸಿಖ್ಖು ಸೇರ್ತಾರೆ. ಸೊ ಎಲ್ಲರಿಗೂ ಕೂಡ ನಾವು ಸಮಾನತೆಯಿಂದ ನೋಡ್ತೇವೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು. ಆಯಿತು, ಮಾಡಿ. ಅವ್ರ ಪಾಪ ಅವರು ಟೀಕೆ ಮಾಡಿಲ್ಲ ಅಂತ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದ್ದೇನೆ. ಈಗ ವಿಜಯೇಂದ್ರ ಅವರು ಕಾಂಗ್ರೆಸ್ ಅವರು ಮೂರ್ತರು ಅಂತ ಹೇಳಿದ್ದಾರೆ ಸರ್. ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ ಸರ್, ನಿನ್ನೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಯ್ತು, ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ. ಒಂದೇ ಗಂಟೆಲಿ ಸೇನಾಗ್ಸಿರಿ ಅಂತ ಹೇಳಿದ್ರಲ್ಲ, ಫಸ್ಟ್ ಆ ಕೆಲಸ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.